ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಬಿಸಿಬೇಳೆಭಾತ್ ರೆಸಿಪಿ ನೋಡೋಣ. ಕುಕ್ಕರಲ್ಲಿ ಹೆಚ್ಚಿಟ್ಟಿರೋ ತರಕಾರಿಗಳು: ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಗೆಡ್ಡೆಕೋಸು, ತೊಗರಿಬೇಳೆ, ಕಡಲೆಬೀಜ. ತೊಗರಿಬೇಳೆ, ಕಡಲೆಬೀಜ ಒಂದು 5 ನಿಮಿಷ ಮುಂಚೆನೇ ನಾನು ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆನೆದಿದೆ ಅಂದರೆ ಚೆನ್ನಾಗಿ ಬೇಯುತ್ತೆ. ಆನಂತರ ಅದಕ್ಕೆ ನೀರು, ಅರಿಶಿನ, 1 ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರ್ನ ಒಂದು ಕೂಗಿಸ್ಕೋಬೇಕು. ಬಾಣಲಿಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಹುಣಸೆಹಣ್ಣು ನೆನೆಸಿಟ್ಕೊಂಡಿರೋ ಅದನ್ನು 1 ಇಳ್ಕು ಹುಣಸೆಹಣ್ಣು ಹಾಕಬೇಕು. ಆಮೇಲೆ ಬೆಲ್ಲ, ಬಿಸಿಬೇಳೆಭಾತ್ ಪೌಡರ್, ಅಚ್ಚ ಖಾರದ ಪುಡಿ, ಹಾಕಿ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆ. ಬಿಸಿಬೇಳೆಭಾತ್ ಪೌಡರ್ ನಿಮಗೆ ಕಡಿಮೆ ಅನಿಸ್ತಂದರೆ ಇನ್ನೊಂದು 2 ಸ್ಪೂನ್ ಆ್ಯಡ್ ಮಾಡ್ಕೋಬೋದು. ನೀವು ಕ್ವಾಂಟಿಟಿ ಅನ್ನ ಮತ್ತು ಬೇಳೆ ಎಷ್ಟು ತೊಗೊಂಡಿದ್ದೀರ ಅದನ್ನು ನೋಡಿಕೊಂಡು ಪೌಡರ್ನ ನೀವು ಆ್ಯಡ್ ಮಾಡ್ಕೋಬೇಕು. ಈ ಥರ ಬೇಯಿಸಿಟ್ಕೊಂಡಿರೋಂಥ ಬೇಳೆ ತರಕಾರಿನ ನಾನಿದು ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು, ತಿರುಗಿಸ್ತಾ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ. ಒಗ್ಗರಣೆ ಮತ್ತು ಬೆಂದಿರೋಂಥ ಬೇಳೆ ಮತ್ತು ತರಕಾರಿ ಇವಾಗ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ, ಕೊತ್ತಂಬರಿ ಸೊಪ್ಪು. ಬಿಸಿಬೇಳೆಭಾತ್ಗೆ ಕೆಲವೊಬ್ಬರು ಅಕ್ಕಿ ಬೇಳೆನ ಜೊತೆಲಿ ಬೇಯಿಸ್ಕೊತಾರೆ, ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯೂ ಮಾಡ್ಬೋದು, ಹಾಗೂ ಮಾಡ್ಬೋದು. ಈಗ ಹುಳಿ ರೆಡಿ ಇದೆ. ಇದಕ್ಕೆ ನಾನು ಅನ್ನನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೇಕು. ಇದು ಸ್ವಲ್ಪ ತೆಳುವಿದ್ರೆ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟಿಯಾಗಿರುವಂಥ ಬಿಸಿಬೇಳೆಭಾತ್ ರೆಡಿ ಆಯಿತು. ಇದು ಖಾರ ಬೂಂದಿ ಹಾಗೆ ಚಿಪ್ಸ್ ಜೊತೆಗೆ ನೀವು ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.